ಕೋಲಾರ ಜಿಲ್ಲಾ ರೋಲರ್ ಸ್ಕೇಟಿಂಗ್ ಅಸೋಸಿಯೇಷನ್ ವತಿಯಿಂದ ನಡೆದ 6ನೇ ಜಿಲ್ಲಾ ಮಟ್ಟದ ಆಯ್ಕೆ ಸ್ಪರ್ಧೆ ನಗರದ ಅಂಬೇಡ್ಕರ್ ಉದ್ಯಾನವನದಲ್ಲಿರುವ ಸ್ಕೇಟಿಂಗ್ ಆಟದ ಮೈದಾನದಲ್ಲಿ ಕೋಲಾರ ಜಿಲ್ಲಾ ರೋಲರ್ ಸ್ಕೇಟಿಂಗ್ ಅಸೋಸಿಯೇಷನ್ ವತಿಯಿಂದ 6ನೇ ಜಿಲ್ಲಾ ಮಟ್ಟದ ಆಯ್ಕೆ ಸ್ಪರ್ಧೆ ನಡೆಯಿತು. ಕೋಲಾರ ಜಿಲ್ಲಾ ರೋಲರ್ ಸ್ಕೇಟಿಂಗ್ ಅಸೋಸಿಯೇಷನ್ನ ಅಧ್ಯಕ್ಷ ಮುರಳಿಗೌಡ ನೇತೃತ್ವದಲ್ಲಿ ಕೋಲಾರ ನ್ಯೂಸ್ 6 ಜಿಲ್ಲಾ ಚಾಂಪಿಯನ್ಶಿಪ್ಗೆ ಆಯ್ಕೆ ನಡೆದಿದ್ದು, ಇದರಲ್ಲಿ ಮಾಲೂರಿನ ಗ್ರೇಸಸ್ ಆಲ್ಮೀಡಿಯಾದಿಂದ ಹಾಗೂ ಕೋಚ್ಗಳಾದ ಕೋಲಾರ ಅಕ್ಷತ್, ನಿಖಿಲ್, ರಾಬರ್ಟ್ ರವರುಗಳ ತಂಡದಿಂದ ಕೋಲಾರ ಮತ್ತು ಮಾಲೂರು ತಾಲೂಕುಗಳ 22 ಜನ ಸ್ಪರ್ಧಿಗಳು ಭಾಗವಹಿಸಿದ್ರು. 6 ಜನ ಜಿಲ್ಲಾ ಮಟ್ಟದ ಚಾಂಪಿಯನ್ಗಳ ಆಯ್ಕೆ ನಡೆದಿದೆ. ಆಯ್ಕೆ ಆದವರು ಬೆಂಗಳೂರಿನಲ್ಲಿ ನವೆಂಬರ್ 5ರಂದು ನಡೆಯಲಿರುವ ರಾಜ್ಯ ಮಟ್ಟದ ಚಾಂಪಿಯನ್ಶಿಪ್ನಲ್ಲಿ ಭಾಗವಹಿಸಲಿದ್ದಾರೆ. ಈ ಸಂದರ್ಭದಲ್ಲಿ ನ್ಯಾಷನಲ್ ಚಾಂಪಿಯನ್ ಶಂಕರಪ್ಪ, ಕಾರ್ಯದರ್ಶಿ ನಿಖಿಲ್ ಗೌಡ, ಸೈಯದ್, ಮುಹಿದ್ದೀನ್, ಅಕ್ಷಿತ್, ಶಂಕರಪ್ಪ, ರಾಬರ್ಟ್, ವಿಕ್ಟರ್ ಮುಂತಾದವರು ಉಪಸ್ಥಿತರಿದ್ದರು. ಅಂತ ಮಾಲೂರು ಸ್ಕೇಟರ್ಸ್ ಕಡೆಯಿಂದ ಇವತ್ತು ಫಸ್ಟ್ ಬಿಲೋ 5 ASS ಅಲ್ಲಿ ಫಸ್ಟ್ ಪ್ಲೇಸ್ ತಗೊತಿದ್ದಾನೆ. ನೆಕ್ಸ್ಟು ಸ್ಟೇಟ್ ಲೆವೆಲ್ಗೆ ಕಾಂಪಿಟೇಷನ್ ಮಾಡೋಕ್ಕೆ ಏನು ಗೈಡೆನ್ಸ್ ಮಾಡ್ತಾರೆ ಅದ್ರ ಮುಖಾಂತರ ಇರ್ತಾರೆ. ಇದು ಒಳ್ಳೆಯ ಒಂದು ಅನುಭವ ಆಗಿದೆ. ಇದೇ ರೀತಿ ಮುಂದುವರಿಸಂತ ಸರ್, ಇವತ್ತು ಪಾರ್ಕ್ನಲ್ಲಿ ಸ್ಕೇಟಿಂಗ್ದು 6ನೇ ರೌಂಡ್ನಲ್ಲಿ ಗೋಲ್ಡ್ ಮೆಡಲ್ ತಗೊಂಡಿದ್ದಾರೆ ಹುಡುಗರೆಲ್ಲ. ನಿಮ್ಮ ಅನಿಸಿಕೆಗಳು ಏನಿದೆ ಹೇಳಿ ಸರ್. ಮಾಲೂರು ಸ್ಕೇಟರ್ಸಿಂದ ಎಲ್ಲ ಮಕ್ಕಳು ಕೋಲಾರಿಗೆ ಬಂದು ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಸೊ ಇವಾಗ ಎಲ್ಲರಿಗೂ ಖುಷಿ ಇದೆ. ಇದು ಹಂಗೆ ಸ್ಟೇಟ್ ಲೆವೆಲ್ಲು, ನ್ಯಾಷನಲ್ ಲೆವೆಲ್ ಹೋಗಬೇಕು ಅಂತ ಖುಷಿ ಇದೆ. ಸೊ ಎಲ್ಲ ಮಕ್ಕಳಿಗೂ ಆಲ್ ದ ಬೆಸ್ಟ್ ಹೇಳ್ತಾ ಬೆಸ್ಟ್ ಆಫ್ ಲಕ್ ಹೇಳ್ತೀನಿ. ಕೋಲಾರ ಡಿಸ್ಟ್ರಿಕ್ಟ್ ರೋಲರ್ ಸ್ಕೇಟಿಂಗ್ ಅಸೋಸಿಯೇಷನಿಂದ ಇವತ್ತು 6ನೇ ರೌಂಡ್ ನಡೆದಿದೆ. ಅದಕ್ಕೆ ನೀವು ಎಷ್ಟು ವರ್ಷದಿಂದ ಬರ್ತಾಯಿದ್ದೀರಾ? ನಿಮಗೆ ಕಲ್ತ್ಕೊಳ್ಳೋಕ್ಕೆ ಹೆಂಗೆ ಅಭ್ಯಾಸ ಆಯಿತು ಅದು ಹೇಳಿ. ಸರ್, ನಾವಿವತ್ತು ಕೋಲಾರಲ್ಲಿ 6th ಕೋಲಾರ ಡಿಸ್ಟ್ರಿಕ್ಟ್ ರೋಲರ್ ಸ್ಕೇಟಿಂಗ್ ಚಾಂಪಿಯನ್ಶಿಪ್ಪನ್ನು ಆರ್ಗನೈಸ್ ಮಾಡಿದ್ವಿ. ಇವತ್ತು ನಮ್ಮ ಹತ್ರ 22 ಪಾರ್ಟಿಸಿಪೆಂಟ್ಸ್ ಮಾಲೂರು ಹಾಗೂ ಕೋಲಾರ ಕಡೆಯಿಂದ ಬಂದಿದ್ದರು. ಮಾಲೂರು ಸ್ಕೀಟರ್ಸ್ ಬಂದು ಗ್ರೇಸನ್ ಆಲ್ಮೀಡಿಯಾ ಸರ್ ಟೀಮ್ ಅವ್ರ ಕಡೆಯಿಂದ ಬಂದಿದ್ದಾರೆ. ಹಾಗೂ ಕೋಲಾರಲ್ಲಿರೋ ಮಕ್ಕಳು ಬಂದು ಅಕ್ಷತ್ ಸರ್, ನಿಖಿಲ್ ಸರ್, ರಾಬರ್ಟ್ ಸರ್ ಹಾಗೂ ವಿಕ್ಟರ್ ಸರ್ ಕಡೆಯಿಂದ ಟೀಮಿಂದ ಬಂದಿದ್ದಾರೆ. ನಾವೆಲ್ಲರೂ ಸೇರಿಕೊಂಡು ಈ ಒಂದು 6th ಚಾಂಪಿಯನ್ಶಿಪ್ ಕನ್ಕ್ಲೂಡ್ ಮಾಡಿದ್ದೀವಿ. ಆ್ಯಂಡ್ ಈ ಸೆಲೆಕ್ಷನ್ ಟ್ರಯಲ್ಸಿಂದ ನಾವು ನೆಕ್ಸ್ಟು ಬೆಂಗಳೂರಲ್ಲಿ ನವೆಂಬರ್ 5th ನಡೀತಾ ಇರೋ ಸ್ಟೇಟ್ ಚಾಂಪಿಯನ್ಶಿಪ್ಗೆ ಎಲ್ಲರೂ ಭಾಗವಹಿಸ್ತಾ ಇದ್ದೀವಿ. ಸೊ ಎಲ್ಲರಿಗೂ ಆಲ್ ದಿ ಬೆಸ್ಟ್ ಹೇಳ್ತಾ, ನಾವು ಮುರಳಿಗೌಡರು ಸರ್ ನಮ್ಮ ಕೋಲಾರ ಡಿಸ್ಟ್ರಿಕ್ಟ್ ರೋಲರ್ ಸ್ಕೇಟಿಂಗ್ ಅಸೋಸಿಯೇಷನ್ನ ಪ್ರೆಸಿಡೆಂಟ್ ಆಗಿದ್ದಾರೆ. ಸರ್ ಅವ್ರ ನೇತೃತ್ವದಲ್ಲಿ ನಾವು ಇದನ್ನೆಲ್ಲ ಮಾಡ್ಕೊಂಡಿದ್ದೀವಿ. I am practicing with Ankit sir from 4 years around. Ankit sir is a very good coach. He teaches us skating very well. He is teaching us currently in Bangalore and Kolar. He will always guide us to the perfect path where we have to go and win in skating. We went at least 4 state competitions with Ankit sir. Ankit sir guided us to and led us to victory in some competitions. I am thankful for Ankit sir. ಇವತ್ತು 2025ರಲ್ಲಿ ನಮ್ಮ ಭಾರತ ವಿಶ್ವ ಚಾಂಪಿಯನ್ಶಿಪ್ನಲ್ಲಿ ಮೊದಲನೇ ಬಾರಿಗೆ ವಿಶ್ವ ಚಾಂಪಿಯನ್ಸ್ ಆಗಿದ್ದಾರೆ. ಚೆನ್ನೈ ಮೂಲದಂಥ ಆನಂದ್ ಕುಮಾರ್, ತದನಂತರ ಡೆಲ್ಲಿ ಮೂಲದಂಥ ಕ್ರಿಶ್ ಶರ್ಮಾ ಹಾಗೂ ಲಕ್ನೋ ಮೂಲದಂಥ ಅನೀಶ್ ರಾಜ್ ಅವ್ರ 3 ಜನ ನಮ್ಮ ದೇಶಕ್ಕೆ ಈ ವರ್ಷ ನಡೆದಂಥ ವರ್ಲ್ಡ್ ಚಾಂಪಿಯನ್ಶಿಪ್, ಚೈನಾಲಿ ನಡೆದಂಥ ವರ್ಲ್ಡ್ ಚಾಂಪಿಯನ್ಶಿಪ್ಪಲ್ಲಿ ಮೆಡಲ್ಸ್ ತಂದಿದ್ದಾರೆ. ಅದು ಪ್ರಮುಖವಾಗಿ ಆನಂದ್ ಕುಮಾರ್ ಅವರು 2 ಗೋಲ್ಡ್ ಮೆಡಲ್ ಹಾಗೂ 1 ಬ್ರಾನ್ಸ್ ಮೆಡಲ್ ನಮ್ಮ ದೇಶಕ್ಕೆ ತಂದುಕೊಟ್ಟಿದ್ದಾರೆ. ಇದು ಮೊದಲನೇ ಬಾರಿಗೆ ನಮ್ಮ ಭಾರತ ವಿಶ್ವ ಮಟ್ಟದಲ್ಲಿ ಇಂಥ ಒಂದು ಪ್ರಶಸ್ತಿ ಪಡೆದಿರೋದು. ಅದಲ್ಲದೆ ನಮಗೆ ಆನಂದ್ ಕುಮಾರಿಗೆ ತಮಿಳುನಾಡು ಗೌರ್ಮೆಂಟ್ ಕಡೆಯಿಂದ 1.8 crores ಅವರಿಗೆ ಬಹುಮಾನ ಆಗಿ ಸ್ಟೇಟ್ ಗೌರ್ಮೆಂಟ್ ಕೊಟ್ಟಿದೆ. ಈ ಥರ ಪ್ರೋತ್ಸಾಹ ನಮಗೆ ಸ್ಟೇಟ್ ಗೌರ್ಮೆಂಟ್ ಕಡೆಯಿಂದ ಆಗಲಿ, ನಮ್ಮ ಲೀಡರ್ಸ್ ಕಡೆಗಳಿಂದ ನಮಗೆಲ್ಲ ಥರ ಪ್ರೋತ್ಸಾಹ ಕೊಟ್ಟರೆ ನಮ್ಮ ನಗರದಲ್ಲೂ, ನಮ್ಮ ಊರಲ್ಲೂ, ನಮ್ಮ ಕೋಲಾರ ಡಿಸ್ಟ್ರಿಕ್ಟಲ್ಲೂ ಅಂಥ ಪ್ರತಿಭೆಗಳು ಬರ್ಬೋದು. ಅಂಥ ಮಟ್ಟಿಗೆ ನಾವು ಕರ್ಕೊಂಡು ಹೋಗೋ ಎಲ್ಲ ಪ್ರಯತ್ನಗಳು ಮಾಡ್ತೀವಿ. ನಮಗೆ ಒಳ್ಳೆಯ ಇನ್ಫ್ರಾಸ್ಟ್ರಕ್ಚರ್ ಸಿಕ್ಕಿ ಅದಕ್ಕೆ ಸ್ಕೇಟಿಂಗಿಗೆ ಕರ್ಕೊಂಡು ಹೋಗೋ ಎಲ್ಲ ಸಾಧ್ಯತೆಗಳು, ಅವಕಾಶಗಳು ನಮ್ಮ ನಾಯಕರು ಮಾಡಿಕೊಟ್ರೆ ಅವ್ರಿಗೆ ನಾವು ಯಾವಾಗಲೂ ಚಿರಋಣಿಯಾಗಿರ್ತೀವಿ.